ಸೊ ಬಾಲ್ಯದಲ್ಲಿ ಅನ್ಕೊಂಡಿದ್ರೆ ನಾನೊಬ್ಬ ಆ್ಯಕ್ಟರ್ ಆಗ್ತೀನಿ ಅಂತ ಅಂದ್ಬಿಟ್ಟು? ಇಲ್ಲ ನಾನು ಆ್ಯಕ್ಟರ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ನಮ್ಮ ತಾಯಿಯವ್ರು ಹೇಳೋರು, ನಾನು ಯಾವುದೋ ಸಿನಿಮಾಗಳು ನೋಡ್ಕೊಂಬಂದರೆ ಕೆಲವು ಆರ್ಟಿಸ್ಟ್ನೆಲ್ಲ ಅನುಕರಣೆ ಮಾಡ್ತಿದ್ದೆ, ಅದು ಮಾಡ್ತಿದ್ದೆ, ಇದು ಮಾಡ್ತಿದ್ದೆ. ಅಂದರೆ ಮಕ್ಕಳಿದ್ದಾಗ ಮಾಡ್ತೀವಲ್ಲ, ನಮ್ಗೆ ಗೊತ್ತಿರಲ್ಲ. ಸೊ ಆ್ಯಕ್ಟರ್ ಆಗ್ತೀನಿ ಅಂತ ಅಂದ್ಕೊಂಡು ಮಾಡಿದ್ದಲ್ಲ, ಅದೇನೋ ಖುಷಿ ಕೊಡ್ತಿತ್ತು, ಮಾಡ್ತಾಯಿದ್ದೆ ಅಂತ ಅನಿಸುತ್ತೆ ಅಷ್ಟೇ. ಆ್ಯಕ್ಟರ್ ಆಗ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು. ಯಾವತ್ತೂ ಅಂದ್ಕೊಂತಿರ್ಲಿಲ್ಲ. ಬಟ್ ಆದರೆ ಇಮಿಟೇಟ್ ಮಾಡ್ತಾ ಇದ್ರಿ ಮೊದಲು ಕೂಡ? ಹೌದೌದು. ಓಕೆ. ಸೊ ಪ್ರಜ್ವಲ್ ಅವ್ರನ್ನ ಮಾತಾಡ್ಸೋಣ. ಪ್ರಜ್ವಲ್ ಅವರೇ, ನೀವು ಸಿನಿಮಾ ಮನೆಯಲ್ಲೇ ಅಂದರೆ ನಿಮ್ಮ ಕೂರೋದ್ರಿಂದ ಹಿಡಿದು ಬೆಳಗಾಗೋದ್ರಿಂದ ಹಿಡಿದು ಸಂಜೆ ಆದರೆ ಸಿನಿಮಾನೇ ನೋಡಿಕೊಂಡು ಬೆಳೆದಂಥವ್ರು. ನೀವು ಬಾಲ್ಯದಲ್ಲೇ ಆ್ಯಕ್ಟರ್ ಆಗಬೇಕಂತ ಕನ್ಸ್ಕೊಂಡಿದ್ರ? ನನಗೆ ಆಸೆ ಇತ್ತು, ಆದರೆ ಹೇಳಿರಲಿಲ್ಲ. ತಂದೆ ಹತ್ರ ತಾಯಿ ಹತ್ರ ಹೇಳಿರಲಿಲ್ಲ ನಾನು. ಇವನು ಗೊತ್ತಿತ್ತು, ತಮ್ಮನಿಗೆ ಗೊತ್ತಿತ್ತು. ನಾವಿಬ್ರು ಡೈಲಾಗ್ ಪ್ರಾಕ್ಟೀಸ್ ಮಾಡೋದು, ಡೈಲಾಗ್ ಬರೆಯೋದು ಇಬ್ರು ಮೇಲೆ. ಅವನಲ್ಲಿ ಫೋನಲ್ಲಿ ಕ್ಯಾಪ್ಚರ್ ಮಾಡೋದು, ನಾನು ಡೈಲಾಗ್ ಹೇಳೋದು, ಒಂದಷ್ಟು ಬರೀತಿದ್ದೆ. ತಂದೆ ಸಿನಿಮಾಗಳು ನೋಡ್ಕೊಂಡು ಬಂದ್ಮೇಲೆ ಅವ್ರ ಥರ ಕನ್ನಡಿ ಮುಂದೆ ನಿಂತ್ಕೊಂಡು ಡೈಲಾಗ್ ಹೇಳೋ ಪ್ರಯತ್ನ ಮಾಡ್ತಿದ್ದೆ. ಐ ಥಿಂಕ್ ದಟ್ ಈಸ್ ಮೈ ಬೆಸ್ಟ್ ಟೀಚರ್. ಆ ಕನ್ನಡಿನೇ ನನಗೆ ಆ್ಯಕ್ಟಿಂಗ್ ಹೇಳ್ಕೊಡ್ತು ಅನ್ಸುತ್ತೆ. ಯಾಕಂದರೆ ಪ್ರತಿ ಸಲ ಸಿನಿಮಾಗಳು ನೋಡಿದಾಗ ಅದೇ ರೀತಿ ಡೈಲಾಗ್ ಹೇಳೋ ಪ್ರಯತ್ನ ಮಾಡ್ತಿದ್ದೆ. ಅಲ್ಲಿಂದ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬೆಳೀತಾ ಬಂತು. ಬಟ್ ಅಪ್ಪ ಅಮ್ಮನಿಗೆ ಹೇಳಿರಲಿಲ್ಲ, ಯಾಕಂದರೆ ನನಗೆ ಹೀರೋ ಆಗೋ ಕೇಪಬಿಲಿಟಿ ಇದೆಯಾ ಅಲ್ವಾ ಅಂತ ನನಗೆ ಗೊತ್ತಿರಲಿಲ್ಲ. ತಂದೆ ಹೇಳ್ದಂಗೆ ಅದೊಂಥರ ಖುಷಿ ಕೊಡ್ತಿತ್ತು, ಅದನ್ನು ಮಾಡ್ತಾ ಹೋದೆ. ಬಟ್ ಅದು ನನ್ನೊಳಗೇನೆ ಬೆಳೀತಾ ಬಂತು. ಅಚಾನಕ್ಕಾಗಿ ಶಶಾಂಕ್ ಅವರು ಒಂದು ಕತೆ ತಗೊಂಬಂದ್ರು. ತಂದೆ ಇಂಟರ್ವ್ಯೂ ಅಲ್ಲೇ ಒಂದು ಯಾವುದೋ ಒಂದು ಮ್ಯಾಗಝೀನಲ್ಲಿ ನನ್ನ ಫೋಟೋನ ನೋಡಿ ನಮ್ಮ ಚಂದ್ರು ಅವ್ರ ಕ್ಯಾಮ್ರಾಮನ್ ಮತ್ತು ಶಶಾಂಕ್ ಅವರು ಡಿಸೈಡ್ ಮಾಡಿ ಮನೆಗೆ ಬಂದರು. ಸೊ ಹಾಗೆ ಪ್ರಯಾಣ ಶುರು ಆಯಿತು. ಇಲ್ಲಿವರೆಗೂ ಕೂಡ ಬಂದಿದೆ. ಇಡೀ ಕರ್ನಾಟಕ ಜನ ನಮ್ಮ ಮನೆ ಮಾತಾಗಿದ್ದೀರಾ ಇವತ್ತು ನೀವು.